ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಿದ್ರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ 3ನೇ ಬಾರಿ ಹೋಗಿರೋದು. ಮೊದಲನೇ ಸಲ ಹಾಗೆ ದೇವರ ಅಮ್ಮನ ದರ್ಶನ ಮಾಡ್ಕೊಂಡು ಬಂದೋ. ಇವಾಗ 2 ಸಲದಿಂದ ಕಾಯಿ ಕಟ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂತ ಅಂದರೆ, ಕಾಯಿ ಕಟ್ಟೋಕ್ಕೆ ಅಂದರೆ ಸೋಮವಾರ ಹೋದರೆ ನೆಕ್ಸ್ಟ್ ವೀಕ್ ಸೋಮವಾರನೇ ಹೋಗಬೇಕು. ಆ ಥರ ಸೋಮವಾರ 5 ವಾರ, 7 ವಾರ, 9 ವಾರ ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ವಾರ ಕಟ್ಬೋದು. ಅಥವಾ ಮಂಗಳವಾರ ಆದರೆ ಮಂಗಳವಾರ ಅದೇ ಥರ ಕಟ್ಟಬೇಕಂತೆ. ಈಗ 1 ವಾರಕ್ಕೆ 2 ಕಾಯಿ ಕಟ್ಟೋದು, ಈಗ ಸೋಮವಾರ ಕಟ್ಟಿದ್ದೀನಿ ಅಂದ್ಬಿಟ್ಟು ಗುರುವಾರ 1 ಕಟ್ಟೋದು, ಆ ಥರ ಕಟ್ಟಬಾರ್ದಂತೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಾನಿಲ್ಲಿ ಪಂಚಲೋಹ ಚಾಮುಂಡೇಶ್ವರಿ ಅಮ್ಮನ ಹತ್ರ ಪೂಜೆ ಮಾಡ್ತಾರಲ್ಲ, ಆ ಅರ್ಚಕರನ್ನ ಕೇಳಿದೆ, ಅವರು ಹೇಳಿದ್ದು. ಅದಕ್ಕೆ ನಾನು ನಿಮ್ಮ ಜೊತೆ ಈ ವಿಡಿಯೋ ಮುಖಾಂತರ ಈ ವಿಷಯನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ, ಇದು ರಥ ಐತೆ. ಅಂದರೆ ಭೀಮ್ ಅಮಾವಾಸ್ಯೆ, ಭಾನುವಾರ ದಿನ ಭೀಮ್ ಅಮಾವಾಸ್ಯೆ ಇತ್ತು. ಅಲ್ಲಿ ಅವತ್ತು ರಥೋತ್ಸವ ನಡೀತು. ಅದು ನನಗೆ ಗೊತ್ತಿತ್ತು, ಆದರೆ ಅವತ್ತು ನಾವು ಬಂದಿಲ್ಲ. ಅದಕ್ಕೆ ರಥ ಅಲ್ಲೇ ಐತೆ. ಅದು ದರ್ಶನ ಮಾಡಿಕೊಂಡು ಅದನ್ನು ಮುಟ್ಟಿ ಸಣ್ಣ ಮಾಡಿಕೊಂಡು. ಓಕೆ ಫ್ರೆಂಡ್ಸ್, ಅಂದರೆ ಇವಾಗ ಇನ್ನೊಂದು ಚೇಂಜಸ್ ಏನಪ್ಪ ಅಂತಂದರೆ, ಊಟದ ಮನೆ ಇನ್ನು ಹಿಂದೆಗಡೆ ಆಗೈತೆ. ಮುಂಚೆ ಪ್ರಸಾದ ಕೊಡ್ತಿದ್ರಲ್ಲ, ಆ ಮನೇಲಿ ಪ್ರಸಾದ ಕೊಟ್ಟಿಲ್ಲ. ಇನ್ನು ಹಿಂದೆಗಡೆ ಅಂದರೆ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಸುಮಾರು ಜನ ಇಲ್ಲಿ ಬಾಗ್ಲಾಕೈತೆ ಅಂದ್ಬಿಟ್ಟು ವಾಪಸ್ಸು ಹೊಂಟೋಗ್ತಾಯಿದ್ರು. ಆಮೇಲೆ ಯಾರೋ ಹೇಳಿದ್ರು ಇನ್ನು ಹಿಂದಕ್ಕೆ ಹೋಗಿ ಅಂತ. ಆವಾಗ ನಾವೂ ಪ್ರಸಾದ ತಗೊಂಡು ಬರಬೇಕಾದ್ರೆ ನಾವು ಸುಮಾರು ಜನಕ್ಕೆ ಹೇಳ್ದೋ, ಯಾರು ಪ್ರಸಾದ ಮಾಡ್ದೇ ಬರಬೇಡಿ, ಹಾಗೆ ನಿಮ್ಮ ಕೈಲಾದಂತಹ ಸಹಾಯನೂ ಮಾಡಿ. ಅಲ್ಲೇ ಪಕ್ಕದಲ್ಲಿ ಮೈಕಲ್ಲಿ ಅಲೌನ್ಸ್ ಮಾಡ್ತಾ ಇರ್ತಾರೆ. 50, 100, 200, 300 ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ. ಇಲ್ಲಾಂದರೆ ರೇಷನ್ನು, ಕಾಳು ಕಡ್ಡಿ ಏನಾದರೂ ತಂದು ಕೊಡಿ. ಬಸವೇಶ್ವರನ ದರ್ಶನ ಮಾಡೋಕ್ಕೆ ಅಂತ ಹೋದೋ, ಅಲ್ಲಿ ಬಸವಪ್ಪ ಇರಲಿಲ್ಲ. ಯಾರೋ ಏನೋ ಫಂಕ್ಷನ್ಗೆ, ಗೃಹ ಪ್ರವೇಶಕ್ಕೋ ಎಂತಕೋ ಫಂಕ್ಷನ್ ಕರ್ಕೊಂಡು ಹೋಗಿದ್ರು. ಓಕೆ ಅಂದ್ಬಿಟ್ಟು ಹಾಗೆ ಬಂದು ನೋಡಿ, ರಥನ ಹತ್ರದಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಇದೇ ಭೀಮ್ ಅಮಾವಾಸ್ಯೆಯಲ್ಲಿ ರಥೋತ್ಸವ ನಡೆದಿದ್ದು. ಅಮ್ಮನ ರಥೋತ್ಸವ ಆಗಿತ್ತು ಇದೇ ರಥದಲ್ಲಿ. ಓಕೆ ಫ್ರೆಂಡ್ಸ್, ಉಪ್ಪೆಲ್ಲ ರಾಶಿ ಆಗಿತ್ತಲ್ಲ, ಅದನ್ನು ಟ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಹೋಗಿ ಕ್ಲೀನ್ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನಂದು ಇದು 2ನೇ ವಾರ ಕಾಯಿ ಕಟ್ಟಿರೋದು. ಯಾರೆಲ್ಲ ಏನು ಅರ್ಸ್ಕೊಂಡು ಕಾಯಿ ಕಟ್ತಾರೋ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗೈತೆ ಅಂತ ಕೇಳಿದ್ದೀನಿ. ಹಾಗೆ ನಮಗೂ ಒಳ್ಳೆಯದಾದರೆ ಸಾಕು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮದ್ದೂರಿಂದ ನಾವು ಸ್ಟ್ರೈಟು ಅಲ್ಲಿಂದನೇ ಮದ್ದೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದನೇ ನಾವು ಗೌರ್ಮೆಂಟ್ ಬಸ್ಸಲ್ಲೇ ಬಂದು, ಮತ್ತು ಈ ಕಡೆಯಿಂದನೂ ವಾಪಸ್ಸು ಗೌರ್ಮೆಂಟ್ ಬಸ್ಸಲ್ಲೇ ಹೋದು. ಆದರೆ ಜನ ಸಖತ್ತು ರಶ್ಶು, ತುಂಬ ರಶ್ಶು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಅಂತೂ ನನಗಂತೂ ಈ ವಿಡಿಯೋಗೆ ಕಮ್ಮಿ ಅಂದರೂ ಒಂದು 500 ಸಬ್ಸ್ಕ್ರೈಬ್ ಆದರೂ ಬೇಕೇ ಬೇಕು. ಪ್ಲೀಸ್ ನಂಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರ ಬೇಡಿಕೆನೂ ಈಡೇರೋದ್ರಿಂದನೇ ಇಷ್ಟೊಂದು ಜನ ಬರ್ತಾ ಇರೋದು. ಈಗ ಟೈಮಿಂಗ್ಸು 8:40. ಈಗ ನಾನು ವೀಡಿಯೋ ಮಾಡ್ತಾ ಇರೋ ಟೈಮಿಂಗ್ಸು ಬೆಳಗ್ಗೆ 8:40. ಈಗ ಇಷ್ಟು ಜನ ಇದ್ದಾರೆ. ಹಾಗೆ ನಾನು ಇಲ್ಲಿ ಮೇಲ್ಗಡೆ ಬಂದು ಪಂಚಲೋಹದ ಹತ್ರ ಕೆಳಗಡೆ ಇರೋ ವಿಗ್ರಹ ಅದನ್ನು ನೋಡಿದ ತಕ್ಷಣ ನನಗೆ ಅಮ್ಮನ ಕೊರಳಲ್ಲಿರುವಂತಹ ಮಾಂಗಲ್ಯ ಅದೆಲ್ಲ ನೋಡಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಏನೋ ಒಂಥರ ಅಂತ ಅನ್ನಿಸ್ತು. ಸರ್ವಮಂಗಲ ಮಾಂಗಲ್ಯ ಆ ಥರ ಅದು ಆ ಸ್ತೋತ್ರ ನನಗೆ ನೆನಪಾಯಿತು. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಅಮ್ಮನ ಗರ್ಭಗುಡಿಯಲ್ಲಿ ಅಮ್ಮನ ವಿಗ್ರಹ ಐತೆ ಅಲ್ವಾ, ಅಲ್ಲಿ ಎದುರುಗಡೆನೇ ಶ್ರೀಚಕ್ರ ಐತೆ. ಆ ಶ್ರೀಚಕ್ರನ ನೋಡಿ ನಮಸ್ಕರಿಸಿ ನಾವೇನು ಬೇಡ್ಕೋಬೇಕು ಅದನ್ನು ಬೇಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸುಮಾರು ಜನ ಏನು ಮಾಡ್ತಾರೆ, ಒಳಗಡೆ ಗರ್ಭಗುಡಿಲಿರುವಂತಹ ಅಮ್ಮನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಬಂದುಬಿಡ್ತಾರೆ. ಆ ಥರ ಮಾಡಬೇಡಿ ಫ್ರೆಂಡ್ಸ್. ಶ್ರೀಚಕ್ರ ನೋಡು ಕೈ ಮುಕ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು.
ಅಮ್ಮನ ಎದುರುಗಡೆನೇ ಶ್ರೀಚಕ್ರ ಐತೆ ನೋಡಿ. ಹಾಗೆ ನಾನು ಅರ್ಚಕರನ್ನ ಮೀಟ್ ಮಾಡಿ ಅವ್ರ ಹತ್ರ ಆಶೀರ್ವಾದ ಪಡೆದೆ. ಅವರಂದರು ಕಾಲ್ಗೇನು ಬೀಳಬೇಡಿ ಕಣಮ್ಮ ಅಂದ್ಬಿಟ್ಟು ನಾನು ತಲೆ ಮೇಲೆ ಕೈ ಇಟ್ಟು ಒಳ್ಳೆಯದಾಗಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.